Namaste children, good morning. So we have learnt about be forms is, am, are, was, were, and then we have seen yesterday about the have form have, has, had. Hope you don't have any doubt. So today it is do form. So do, does, did. So the verb do has two forms in the present, that is do and does. And in the past it is did, like have and has. Past tense is had ಅಲ್ವಾ, ಹಾಗೆ ಇದನ್ನು do and does, past tense is did. So if the subject is I, you, we, you, they, ಯಾಕೆ you ಕೊಟ್ಟಿದ್ದಾರೆ ಮತ್ತೆ ಪ್ಲೂರಲ್. I, you, it is singular. We, you, they, it is plural. Yes. So I, you, we and they, when the subject is I, you, we and they, if the sentence is present, then it is do. Okay. If it is in the past, then it becomes did. If it is he, she, it is does. ಹ್ಯಾಸ್ ಇದ್ದಂಗೆ he, she, it ಬಂದಾಗ ಹ್ಯಾಸ್ ಯೂಸ್ ಮಾಡ್ತಿದ್ವಿ, ಮತ್ತು ಪಾಸ್ಟ್ ಟೆನ್ಸ್ ಎಲ್ಲ ಪಾಸ್ಟ್ ಟೆನ್ಸ್ಗೂ ಹ್ಯಾಡ್ ಯೂಸ್ ಮಾಡ್ತಿದ್ವಿ. ಸೇಮ್ ಹಿಯರ್ ಆಲ್ಸೋ ಐ, ಯು, ವಿ, ದೇಗೆ ಡೂ ಯೂಸ್ ಮಾಡ್ತೀವಿ, ಆ್ಯಂಡ್ ಹಿ, ಶಿ ಆ್ಯಂಡ್ ಇಟ್ ಡಸ್ ಯೂಸ್ ಮಾಡ್ತೀವಿ. ಓಕೆ, ಎಸ್. So we use do when the subject is plural. And do I know you? Do you live nearby? Do we have to go? Do they understand the problem? Do they, plural. So it is do. We use does when the subject is he or she. Does he completes his work? Does he work with you? Does she know you well? Does it hurt? Yeah. So ಐ ಡೂ ಪ್ಲೇ ಫುಟ್ಬಾಲ್, ಇದು ಸೆಂಟೆನ್ಸ್ ಆಗೋಯ್ತು. ಇದನ್ನು ಕ್ವೆಶ್ಚನ್ ಮಾಡಬೇಕು ಅಂದರೆ ಡೂ ಐ ಪ್ಲೇ ಫುಟ್ಬಾಲ್. ಸೊ ಡೂ, when it is I, you, we and they, we are using do. And when it comes to the question, also we use do I play football? Do you like action films? Do we have lunch at school? Do they drink pineapple juice? Okay. So question ಅಲ್ಲಿ ಫಸ್ಟ್ ಡೂ ಬರುತ್ತೆ, ಸಬ್ಜೆಕ್ಟ್ ಆಮೇಲೆ ಬರುತ್ತೆ. ಬಟ್ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಫಸ್ಟ್ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ಡೂ ಫಾರ್ಮ್ಸ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಓಕೆ. ದೆನ್ ವೆನ್ ಯು ಟ್ರಾನ್ಸ್ಫರ್ ಟು ಡಸ್, ಕ್ವೆಶ್ಚನ್ ಕೇಳಬೇಕಾದ್ರೆ ಡಸ್ ಫಸ್ಟ್ ಬರುತ್ತೆ. ಡಸ್ ಹೀ ಲಿವ್ ಹಿಯರ್? ಡಸ್ ಶಿ ಪ್ಲೇ ಫುಟ್ಬಾಲ್? ಡಸ್ ಇಟ್ ಡ್ರಿಂಕ್ ಪೈನಾಪಲ್ ಜ್ಯೂಸ್? ಓಕೆ. ಸೊ ಡಸ್ ಫಸ್ಟ್ ಬರುತ್ತೆ, ಡೂ ಫಸ್ಟ್ ಬರುತ್ತೆ. ಕ್ವೆಶ್ಚನ್ ಫ್ರೇಮ್ ಮಾಡಬೇಕಾದ್ರೆ WH ಕ್ವೆಶ್ಚನ್ ಅಲ್ಲದೆ ಇದು ಡೂ ಕ್ವೆಶ್ಚನ್ಸ್. ಡೂ, ಡಿಡ್, ಡಸ್ ಕ್ವೆಶ್ಚನ್ ಫ್ರೇಮ್ ಮಾಡಬೇಕಾದ್ರೆ ಅದು ಡೂ ಮತ್ತು ಡಸ್ ಫಸ್ಟ್ ಕ್ವೆಶ್ಚನ್ ಬರುತ್ತೆ, ಆಮೇಲೆ ಸಬ್ಜೆಕ್ಟ್ ಬರುತ್ತೆ. ಇಲ್ಲಿ ಸೆಂಟೆನ್ಸ್ ಫ್ರೇಮ್ ಮಾಡಬೇಕಾದ್ರೆ ಫಸ್ಟು ಸಬ್ಜೆಕ್ಟ್ ಐ ಡೂ ಪ್ಲೇ ಫುಟ್ಬಾಲ್. ಸೊ ಡೂ ಸೆಂಟ್ರಲ್ ಬರುತ್ತೆ. ಐ ಡೂ ಸಬ್ಜೆಕ್ಟ್ ಆದಮೇಲೆ ಫಾಲೋಡ್ ಬೈ ಅ ವರ್ಬ್, ಆಕ್ಸಿಲರಿ ವರ್ಬ್ ಡೂ, ಆಮೇಲೆ ಆಬ್ಜೆಕ್ಟ್. ಸೊ ಐ ಡೂ ಪ್ಲೇ ಫುಟ್ಬಾಲ್ ಅಂದ್ರೇನು? ನಾನು ಫುಟ್ಬಾಲ್ನ ಆಟ ಆಡ್ತೀನಿ. ಓಕೆ, ಎಸ್. ವೆನ್ ಯು ಹ್ಯಾವ್ ನೆಗೆಟಿವ್ ಆನ್ಸರ್ಸ್, ನೆಗೆಟಿವ್ಗೆ ಹೋಗಿದ್ದ ಮುಂಚೆ ಕ್ವೆಶ್ಚನ್ಸ್ ಈ ಡೂ ಮತ್ತು ಡಸ್ ಯಾವಾಗ ಯೂಸ್ ಮಾಡ್ತೀವಿ ಗೊತ್ತಾ? ಶಾರ್ಟ್ ಆನ್ಸರ್ಸ್ ಬರಬೇಕಾದ್ರೆ. ಇವಾಗ ಡೂ ಯು ಡ್ರಿಂಕ್ ಆ್ಯಪಲ್ ಜ್ಯೂಸ್ ಅನ್ನೋಕೆ ಏನು ಹೇಳ್ತೀರಾ ಆನ್ಸರು? ಎಸ್ ಅಥವಾ ನೋ. ಎಸ್ ಅಥವಾ ನೋ ಎರಡೇ ನಮ್ಮ ಆನ್ಸರ್ ಆಗಬೇಕು ಅಂದಾಗ, ಎಸ್ ಆರ್ ನೋ ಆನ್ಸರ್ ಬಂದಾಗ ಮಾತ್ರ ನಾವು ಡೂ ಡಸ್ ಕ್ವೆಶ್ಚನ್ನ ಫ್ರೇಮ್ ಮಾಡ್ತೀವಿ. ಇಲ್ಲಾಂದರೆ ಬೇರೆ ಟೈಮ್ ವಾಟ್ ಡು ಯು ಲೈಕ್ ಅಂತೀನಿ, ವಾಟ್ ಡು ಯು ಲೈಕ್ ಟು ಡ್ರಿಂಕ್ ಅಂದಾಗ ಏನು ಹೇಳ್ತೀರಾ? ಐ ಲೈಕ್ ಟು ಡ್ರಿಂಕ್ ಪೈನಾಪಲ್ ಜ್ಯೂಸ್ ಅಂತ ಹೇಳ್ಬಿಡ್ತೀರಾ. ಓಕೆ. ಬಟ್ ಎಸ್ ಆರ್ ನೋ ಕ್ವೆಶ್ಚನ್ ಆನ್ಸರ್ ಮಾಡೋದಕ್ಕೆ ಮಾತ್ರ ಅದನ್ನು ಶಾರ್ಟ್ ಆನ್ಸರ್ಸ್ ಅಂತ ಕರಿತೀವಿ, ಎಸ್ ಆರ್ ನೋ ಆನ್ಸರ್ಸ್ಗೆ. ಆವಾಗ ಡೂ ಮತ್ತು ಡಸ್ ಆ್ಯಂಡ್ ಡಿಡ್ ಯೂಸ್ ಮಾಡ್ತೀವಿ. ಡೂ ದೇ ಹ್ಯಾವ್ ಲಂಚ್ ಎಟ್ ಸ್ಕೂಲ್? ಎಸ್, ದೇ ಡೂ. ಡಸ್ ಜಾನ್ ಡ್ರಿಂಕ್ ಪೈನಾಪಲ್ ಜ್ಯೂಸ್? ನೋ, ಹಿ ಡಸಂಟ್. ಇಲ್ಲಿ ಇನ್ನೊಂದು ತಿಳ್ಕೋಬೇಕು. ಡೂ ಬಂದಾಗ ಡೋಂಟ್ ಬರುತ್ತೆ,
ಡಸ್ ಯೂಸ್ ಮಾಡಿದಾಗ ಡಸಂಟ್ ಬರುತ್ತೆ. ಆ ನೆಗೆಟಿವ್ ಸೆಂಟೆನ್ಸಿಗೆ ಬರ್ತೀನಿ. ಓಕೆ, ಡಸ್ ಸೂಸನ್ ಲೈಕ್ ಸ್ವಿಮ್ಮಿಂಗ್? ಎಸ್, ಶಿ ಡಸ್. ಓಕೆ, ಸೊ ಎಸ್ ಆರ್ ನೋ ಆನ್ಸರ್ ಬೇಕು ನಮಗೆ. ಎದುರುಗಡೆ ನಿಂತಿರೋರ ಹತ್ರ ಎಸ್ ಆರ್ ನೋ ಆನ್ಸರ್ ತೆಗೆಸ್ಬೇಕು ಅಂದಾಗ ಡೂ ಮತ್ತು ಡಸ್. ಡು ಯು ಲೈಕ್ ಟು ಪ್ಲೇ PT ಪೀರಿಯಡ್ ಡ್ಯೂರಿಂಗ್ ಇಂಗ್ಲೀಷ್ ಪೀರಿಯಡ್? ಎಸ್. ಓಕೆ, ಅರ್ಥ ಆಯ್ತಾ? ಸೊ ಶಾರ್ಟ್ ಆನ್ಸರ್ಸ್ಗೆ ಡೂ ಡಸ್ ಯೂಸ್ ಮಾಡ್ತೀವಿ. ಸೊ ಡೂ ಡಸ್ ಡಿಡ್ ಇಸ್ ದಿ ಡೂ ಫಾರ್ಮ್ ವರ್ಬ್ಸ್. ಡೂ ಎಲ್ಲ ಫಸ್ಟ್ ಪರ್ಸನ್ ಮತ್ತು ಪ್ಲೂರಲ್ಗೆ ಯೂಸ್ ಮಾಡ್ತೀವಿ. ಐ, ಯು, ವಿ, ದೇ. ಡಸ್ಗೆ ಹಿ, ಶಿ, ಇಟ್ಗೆ ಡಸ್ ಯೂಸ್ ಮಾಡ್ತೀವಿ. ನೆಗೆಟಿವ್, ಸೊ ಕ್ವೆಶ್ಚನ್ ಬಂದಾಗ ಡೂ ಡಸ್ ಮುಂಚೆ ಬರುತ್ತೆ. ಕ್ವೆಶ್ಚನ್ ಕೇಳಿದಾಗ ಕ್ವೆಶ್ಚನ್ ಇಲ್ಲ, ಸೆಂಟೆನ್ಸ್ ಫ್ರೇಮ್ ಮಾಡಿದಾಗ ಸಬ್ಜೆಕ್ಟ್ ಬಂದು ಡೂ ಬರುತ್ತೆ. ಓಕೆ, ನೆಗೆಟಿವ್ ಬಂದಾಗ ಐ ಡೋಂಟ್ ಪ್ಲೇ ಫುಟ್ಬಾಲ್. ಡೂ ಇದ್ದಿದ್ದು ನೆಗೆಟಿವಲ್ಲಿ ಡೋಂಟ್ ಆಗುತ್ತೆ. ಶಿ ಇದ್ದಾಗ ಅದು ಡಸಂಟ್ ಆಗುತ್ತೆ. ಡಸ್ ಇದ್ದಿದ್ದು ಡಸಂಟ್ ಆಗುತ್ತೆ. ಡೂ ಇದ್ದಿದ್ದು ಡೋಂಟ್ ಆಗುತ್ತೆ. ನೆಗೆಟಿವ್ ಸೆಂಟೆನ್ಸ್ ಫಾರ್ಮ್ ಮಾಡಬೇಕಾದ್ರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಗ್ರಾಮರ್. ಶಿ ಡಸಂಟ್ ಅಂಡರ್ಸ್ಟ್ಯಾಂಡ್. ಶಿ ಬಂದಾಗ ನಾವು ಡಸ್ ಯೂಸ್ ಮಾಡೋದು ಆ್ಯಕ್ಚುಲಿ ಅಲ್ವಾ? ರೂಲ್ಸ್ ಪ್ರಕಾರ ಶಿ, ಹಿ, ಇಟ್ಗೆ ಡಸ್ ಯೂಸ್ ಮಾಡ್ತೀವಿ. ಐ, ಯು, ವಿ, ದೇಗೆ ಡೂ ಯೂಸ್ ಮಾಡ್ತೀವಿ. ಸೊ ಡೂ ಇದ್ದಾಗ ನೆಗೆಟಿವ್ ಡೋಂಟ್ ಆಗಿ ಚೇಂಜ್ ಆಗುತ್ತೆ. ಡಸ್ ಇದ್ದಾಗ ನೆಗೆಟಿವ್ ಡಸಂಟ್ ಆಗಿ ಚೇಂಜ್ ಆಗುತ್ತೆ. ಐ ಡೋಂಟ್ ಲೈಕ್ ಇಂಗ್ಲೀಷ್ ಕ್ಲಾಸ್. ಶಿ ಡಸಂಟ್ ಲೈಕ್ ಇಂಗ್ಲೀಷ್ ಕ್ಲಾಸ್. ಸೊ ಐ ಡೋಂಟ್ ಪ್ಲೇ ಫುಟ್ಬಾಲ್. You don't play football. We don't play football. They don't play football. ಆಯಿತಾ? ಈಗ ಹಿ, ಶಿ, ಇಟ್ ಬಂದಾಗ ಹಿ ಡಸಂಟ್ ಲಿವ್ ಯರ್, ಶಿ ಡಸಂಟ್ ಲಿವ್ ಯರ್, ಇಟ್ ಡಸಂಟ್ ಲಿವ್ ಯರ್. ಅರ್ಥ ಆಯ್ತಾ? ಯಾ. ಸೊ ನೆಗೆಟಿವ್ ಡೂ ಇದು ಡೋಂಟ್ ಆಗುತ್ತೆ, ಡಸ್ ಇದು ಡಸಂಟ್ ಆಗುತ್ತೆ. ಕ್ವೆಶ್ಚನ್ ಕೇಳಬೇಕಾದ್ರೆ ಡೂ ಡಸ್ ಮುಂಚೆ ಬರುತ್ತೆ. ಶಾರ್ಟ್ ಆನ್ಸರ್ಸ್ಗೆ ಎಸ್ ಆರ್ ನೋ ತೆಗಿಯೋಕ್ಕೆ ಡೂ ಆರ್ ಡಸ್ ಕೇಳ್ತೀವಿ. ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ಡೂ ಫಾರ್ಮ್ಸ್. ಡಿಡ್ ಯಾಕೆ ಜಾಸ್ತಿ ಹೇಳ್ತಿಲ್ಲ ಅಂದರೆ ಎಲ್ಲ ಪಾಸ್ಟ್ ಟೆನ್ಸಲ್ಲೇ. ಡಿಡ್ ಐ ಡೂ ಮೈ ಹೋಮ್ವರ್ಕ್? ಡಿಡ್ ಯು ಮೀಟ್ ದ ಟೀಚರ್? ಕ್ವೆಶ್ಚನ್, ಅದಕ್ಕೂ ಎಸ್ ಆರ್ ನೋ ಅಲ್ವಾ? ಓಕೆ, ಸೊ ಡಸ್ ಆ್ಯಂಡ್ ಡೂ ಇಲ್ಲಿ ತಗೊಂಡಾಗ ಅಕಸ್ಮಾತ್ ಇವಾಗ ಯಾವ್ದಾರ ನೌನ್ ಇದ್ದಾಗ ಏನು ಮಾಡ್ತೀವಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯೂಸ್ ಡಸ್ ವಿತ್ he, she or it. Use does with a noun that name one person or thing that starts. He does his job. The construction man does his job. Okay. Susan does her work. Susan ಅಂದಾಗ ನಾವು ಯಾವಾಗ ಪರ್ಟಿಕ್ಯುಲರ್ ಆಗಿ ನೌನ್ನ ಯೂಸ್ ಮಾಡ್ತೀವಿ ಆವಾಗ ಏನು ಮಾಡ್ತೀವಿ? ಡಸ್ ಯೂಸ್ ಮಾಡ್ತೀವಿ. ಅರ್ಥ ಮಾಡ್ಕೊಳ್ಳಿ. ಓಕೆ, ಆದರೆ ಡೂನ ಐ, ಯು, ವಿ, ದೇ ಇದ್ದಾಗ ಮಾತ್ರ ಡೂ ಯೂಸ್ ಮಾಡ್ತೀವಿ. ಹಿ, ಶಿ, ಇಟ್ ಬಂದಾಗ ಡಸ್ ಯೂಸ್ ಮಾಡ್ತೀವಿ. ಜೊತೆಗೆ ಯಾವಾಗ ಹೆಸರು ಹೇಳ್ತೀವಿ, ಶ್ಯಾಮ್ ಡಸ್ ನಾಟ್ ಲೈಕ್ ಟು ಪ್ಲೇ, ಶ್ಯಾಮ್ ಅಂತ ಹೇಳ್ತಿದ್ದೀನಿ. ನೌನ್ ನೇಮ್ ಆಫ್ ಅ ಪರ್ಸನ್ ಆವಾಗ ಡಸ್ ನಾಟ್. ಓಕೆ, ಡಸ್ ಬರುತ್ತಲ್ಲಿ. ಶ್ಯಾಮ್ ಡೋಂಟ್ ಅಂತ ನಾವು ಹೇಳಲ್ಲ, ಡಸ್ ಬರಬೇಕಲ್ಲಿ. ಓಕೆ, ಎಸ್. ಸೊ ಶಿ ಡ್ಯಾಶ್ ಪ್ಲೇ ಗಿಟಾರ್. ಶಿ ಡೂ ಪ್ಲೇ ಗಿಟಾರ್ ತಪ್ಪು. ಶಿ ಡಸ್ ಪ್ಲೇ ಗಿಟಾರ್. ಹೌದಾ? ಯಾಕಂದರೆ ಶಿ ಇದ್ದಾಗ ಏನು ಹೇಳ್ತೀವಿ? ಡಸ್. ಕ್ಯಾಟ್ಸ್ ಡೂ ಕ್ಲೈಂಬ್ ಟ್ರೀಸ್. ಕ್ಯಾಟ್ಸ್ ಡಸ್ ಕ್ಲೈಂಬ್ ಟ್ರೀಸ್. ಏನು ಹೇಳ್ತೀರಾ? ಕ್ಯಾಟ್ಸ್ ಡೂ ಕ್ಲೈಂಬ್ ಟ್ರೀಸ್. ಓಕೆ, ಹಿ, ಶಿ, ಇಟ್ ಡಸ್ ಆ್ಯಂಡ್ ಡೂ, ಇಟ್, ಯು, ದೇ ವೆನ್ ಇಟ್ ಇಸ್ ಪ್ಲೂರಲ್. ವಿನೂ ಸೇರಿಸ್ಕೊಳ್ಬೋದು. ಎಸ್. ಐ ಡೂ ಮೈ ಹೋಮ್ವರ್ಕ್ ಎವ್ರಿ ಡೇ. ಜಾನ್ ಡಸ್ ಹಿಸ್ ವರ್ಕ್. ಓಕೆ, ಕ್ಯಾಟ್ಸ್ ಏನಾಗಿದೆ ಇಲ್ಲಿ? ಕ್ಯಾಟ್ಸ್ ನೌನ್ ಸಿಂಗ್ಯುಲರ್ ಪ್ಲೂರಲ್ಲ? ಕ್ಯಾಟ್ಸ್ ಪ್ಲೂರಲ್, ಆವಾಗ ಡೂ ಯೂಸ್ ಮಾಡಬೇಕು. ನಾಲ್ಕು ಇಟ್ಕೊಳ್ಳಿ. ಶಿ ಡಸ್ ಪ್ಲೇ ಗಿಟಾರ್. ಕ್ಯಾಟ್ಸ್ ಡೂ ಕ್ಲೈಂಬ್ ಟ್ರೀಸ್. ಅದೇ ಕ್ಯಾಟ್ ಅಂದಾಗ ಕ್ಯಾಟ್ ಡಸ್ ಕ್ಲೈಂಬ್ ಟ್ರೀ ಅಂತ ಆಗಿರೋದು ಆಯಿತಾ? ಬಟ್ ಕ್ಯಾಟ್ಸ್ ಬಂದುಬಿಟ್ಟಿದೆ. ಕ್ಯಾಟ್ಸ್ ಡೂ ಕ್ಲೈಂಬ್ ಟ್ರೀಸ್. ಐ ಡೂ ಮೈ ಹೋಮ್ವರ್ಕ್ ಎವ್ರಿ ಡೇ. ಜಾನ್ ಡಸ್ ಹಿಸ್ ವರ್ಕ್.
ಓಕೆ ಎಸ್ ಸೊ ಪರ್ಟಿಕ್ಯುಲರ್ ನೌನ್ ಬಂದಾಗ ಡಸ್ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಅಬೌಟ್ ಡಸ್ ಆ್ಯಂಡ್ ಡೂ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಐ ಸೆಂಡ್ ದ ಫಾಲೋ ಅಪ್ ವರ್ksheet. Still, if you have any doubt, please message me. Okay, thank you. Have a good day.